ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಗಲಕಾಯಿಯಲ್ಲಿ ಸ್ನ್ಯಾಕ್ಸ್ ಯಾವ ತರಹ ಮಾಡೋದು ಅಂತ ತೋರಿಸ್ಕೊಡ್ತೇನೆ ರೀ. ಹಾಗಲಕಾಯಿ ತಿನ್ನದೇ ಇರೋರಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ರೀ. ಈಗ ಈ ಸ್ನ್ಯಾಕ್ಸ್ ಮಾಡಲು ಪದಾರ್ಥಗಳು ಏನೇನು ಬೇಕಾಗ್ತಾವ ಅಂತ ನೋಡೋಣ ರೀ. ಮೊದಲಿಗೆ ರೌಂಡ್ ಶೇಪ್ನಲ್ಲಿ ಹಾಗಲಕಾಯಿ ಹೆಚ್ಕೋಬೇಕು ರೀ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹಾಗಲಕಾಯಿ ತೊಗೊಂಡೇನೆ ರೀ. ನಮಗೆ ಒಂಚೂರು ಕಹಿ ಬೇಡ ಅಂತ ಅಂದರೆ ಹಾಗಲಕಾಯಿದ ಮೇಲ್ಭಾಗ ತಕ್ಕೋಬೇಕು ರೀ. 4 ಈರುಳ್ಳಿ ತೊಗೋಬೇಕು ರೀ. ಒಂದು 10 ರಿಂದ 11 ಒಣಮೆಣಸಿನ್ಕಾಯಿ ತೊಗೋಬೇಕು ರೀ. 1 ಸ್ಪೂನ್ದಷ್ಟು ಬೆಲ್ಲ ತೊಗೋಬೇಕು ರೀ. ಅರ್ಧ ಬಟ್ಲು ಪುಟಾಣಿ, ಅರ್ಧ ಬಟ್ಲು ಒಣ ಕೊಬ್ಬರಿ. ನಾನಿಲ್ಲಿ ಸಣ್ಣ ಕಪ್ನಿಂದ 1 ಕಪ್ನಷ್ಟು ಹುಳಿ ಮೊಸರು ತೊಗೊಂಡೇನೆ ರೀ. ಇಲ್ಲಾಂದ್ರೆ ಫ್ರೆಶ್ ಮೊಸರು ತೊಗೋಬೋದು ರೀ. 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಚಿದಷ್ಟು ಹುಣಸೆ ಹಣ್ಣು, ಒಗ್ಗರಣೆಗೆ ಅಂತ 4 ಸ್ಪೂನ್ದಷ್ಟು ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ಪದಾರ್ಥಗಳಿದ್ರೆ ಸಾಕ್ರಿ ಹಾಗಲಕಾಯಿ ಸ್ನ್ಯಾಕ್ಸ್ ರೆಡಿ ಮಾಡೋಕೆ. ಮೊದಲಿಗೆ ಒಂದು ಪಾತ್ರೆದಾಗ ಹಾಗಲಕಾಯಿ ಹಾಕೋಬೇಕ್ರಿ. ಅದ್ರ ಮೇಲೆ ಅರಿಶಿನ ಪುಡಿ ಹಾಕ್ಬೇಕ್ರಿ. ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕೋಬೇಕ್ರಿ. ಈಗ ಮೊಸರು ಹಾಕೋಬೇಕ್ರಿ. ಈ ಎಲ್ಲ ಪದಾರ್ಥಗಳು ಹೊಂದುವಂಗೆ ಕೈಲೇ ಕಲಿಸ್ಕೊಳ್ಬೇಕ್ರಿ. ಈ ಕಲಿಸ್ಕೊಂಡಿರುವಂಥ ಹಾಗಲಕಾಯಿನ ಅರ್ಧ ಗಂಟೆ ನೆನೆಯಲು ಇಡಬೇಕ್ರಿ. ಈಗ ಹಾಗಲಕಾಯಿ ನೆನೆಯೋ ತನಕ ಮತ್ತೊಂದು ಕಡೆ ಪೌಡ್ರಿಗೋಸ್ಕರ ಫ್ರೈ ಮಾಡ್ಕೋಬೇಕ್ರಿ. ಒಣ ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕ್ರಿ. ಬಿಸಿ ಇರೋ ಪಾತ್ರೆಗೆ ಪುಟಾಣಿಯನ್ನು ಹಾಕಿ ಇಟ್ಕೋಬೇಕ್ರಿ. ಈ ಎಲ್ಲ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸರ್ದಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕ್ರಿ. ಈಗ ಮತ್ತೊಂದು ಕಡೆ ಒಂದು ಪಾತ್ರೆದಾಗ 4 ಸ್ಪೂನ್ದಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಳ್ಬೇಕ್ರಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ 1 ಸ್ಪೂನ್ದಷ್ಟು ಸಾಸಿವೆ ಹಾಕ್ಕೊಳ್ಬೇಕ್ರಿ. 1 ಸ್ಪೂನ್ದಷ್ಟು ಜೀರಿಗೆ ಹಾಕ್ಕೋಬೇಕ್ರಿ. ಮಿಕ್ಸ್ ಮಾಡೋಕೆ ಮಿನಿಮಮ್ 1 ರಿಂದ 1.5 ಗಂಟೆ ಆಗ್ತೈತ್ರಿ. ಯಾಕಂದ್ರೆ ಈ ಹಾಗಲಕಾಯಿದ ಕಹಿ ವಾಸನೆ ಎಲ್ಲ ಹೋಗಬೇಕ್ರಲ್ಲ ತನಕ ಹುರ್ಕೊಳ್ಬೇಕ್ರಿ. ಈಗ ಇದಕ್ಕೆ 2 ಸ್ಪೂನ್ದಷ್ಟು ಕಡಲೆಬೇಳೆ ಹಾಕ್ಕೋಬೇಕ್ರಿ. ನಂತರ 2 ಸ್ಪೂನ್ದಷ್ಟು ಉದ್ದಿನಬೇಳೆ ಹಾಕ್ಕೋಬೇಕ್ರಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪು ಕಲರ್ ಬರುವಂತ ತನಕ ಹುರ್ಕೋಬೇಕ್ರಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟಿಕ್ ಮಾಡಿರಿ. ಈ ಸ್ನ್ಯಾಕ್ಸ್ನ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಈಗ ಈ ಈರುಳ್ಳಿನ ಒಂದು 20 ರಿಂದ 25 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಹಾಗೆ ಹಾಗಲಕಾಯಿದ ಮೇಲ್ಭಾಗ ತೆಗೆದ್ರೆ ಬೆಲ್ಲ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ರೀ. ಇಲ್ಲಾಂದ್ರೆ 1 ಸ್ಪೂನ್ದಷ್ಟು ಬೆಲ್ಲ ಹಾಕೋಬೇಕ್ರಿ. ಈಗ ಇದನ್ನ ಫ್ರೈ ಮಾಡ್ಕೊತಾನ ಒಂದು ಕಡೆ ಪೌಡ್ರ್ ಮಾಡ್ಕೊತಾನೆ ರೀ. ಈ ಪೌಡರ್ ಪೂರ್ತಿ ತರಿಯಾಗಿ ಇರಬಾರ್ದು, ಹಾಗೆ ನುಣ್ಣಗೆನೂ ಇರಬಾರ್ದು ರೀ. ಸ್ವಲ್ಪ ರವಾ ಟೈಪ್ ಇರಬೇಕ್ರಿ. ಆ ಟೈಪ್ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಈ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ಹಂಗೆ ಫ್ರೈ ಮಾಡ್ಕೊಳ್ಬೇಕ್ರಿ. ಈ ಕಡೆ ನೆನೆಯಾಕೆ ಇಟ್ಕೊಂಡಿರುವಂಥ ಹಾಗಲಕಾಯಿನ ಕಿವುಚ್ಕೋಬೇಕ್ರಿ. ಅಂದ್ರೆ ಅದರಲ್ಲಿರೋ ನೀರೆಲ್ಲ ಹೋಗಬೇಕು, ಅಲ್ಲಿ ತನಕ ಕಿವುಚ್ಕೋಬೇಕ್ರಿ. ಈಗ ಈ ಹಾಗಲಕಾಯಿ ಹಿಂಡ್ಕೊಂಡಿರುವಂಥ ನೀರನ್ನು ಚೆಲ್ಲಬೇಕ್ರಿ. ಈಗ ಈ ಹಿಂಡ್ಕೊಂಡಿರುವಂಥ ಹಾಗಲಕಾಯಿನ ಒಗ್ಗರಣೆ ಪಾತ್ರೆಗೆ ಹಾಕೋಬೇಕ್ರಿ. ಆಮೇಲೆ ಹಾಗಲಕಾಯಿದ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೋಬೇಕ್ರಿ. ಎಲ್ಲಿವರೆಗೆ ಅಂದರೆ ಒಂದು 15 ರಿಂದ 20 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ. ಹಾಗಲಕಾಯಿ ಕಹಿ ಇರ್ತೈತೆ ಅಂತ ಕೆಲವೊಬ್ರು ತಿನ್ನೋದೇ ಇಲ್ರಿ. ಅಂಥವ್ರಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡ್ಬೋದ್ರಿ, ತಿಂತಾರ್ರಿ. ಹಾಗೆ ಇದನ್ನು ನಾವು ಊಟದಲ್ಲಿ ಅಂದರೆ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದ್ರಿ. ಅಥವಾ ಚಟ್ನಿ ಟೈಪು ಯೂಸ್ ಮಾಡ್ಬೋದ್ರಿ. ಇದನ್ನು ಒಂದು 5 ರಿಂದ 6 ದಿನ ಇಟ್ಟು ತಿನ್ಬೋದ್ರಿ, ಹಾಳಾಗಲ್ಲ.
ಈಗ ಹಾಗಲಕಾಯಿ ಫ್ರೈ ಆಗಿದೆ, ಒಂದು 15ರಿಂದ 20 ನಿಮಿಷ ಫ್ರೈ ಮಾಡಿದನು ರೀ. ಈಗ ಇದಕ್ಕೆ ಆಗ ಫ್ರೈ ಮಾಡ್ಕೊಂಡ್ರು ಅಂತ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಈಗ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕ್ರಿ. ನಂತರ 1 ಸ್ಪೂನ್ದಷ್ಟು ಬೆಲ್ಲ ಹಾಕ್ಕೊಳ್ಬೇಕ್ರಿ. ಆಮೇಲೆ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕ್ರಿ.